ಇದು ಹೊರಗೆ ಬರಬೇಕಾಗಿತ್ತು, ಮೊದಲು ಈಗ ಬರಬೇಕಾಗಿದ್ದು ಆ ಆರೋಪದಿಂದ ಹೊರಗೆ ಬರಬೇಕು, ತಾವು ಶುದ್ಧ ಅವ್ರದ್ದು ಕ್ಲಿಯರ್ ಆಗಬೇಕು. ಇದು ಮೊದಲನೇದು. ಇನ್ನು ಎರಡನೇದ್ದು ಹೋರಾಟ ಮಾಡ್ಬೇಕಂತ ಈಗ ನಿಂತಿದ್ದಾರೆ. ಈಗ ಚರ್ಚೆ ಆಗ್ಯದ, ಅವರು ಆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತು 22 ಶಾಸಕರು ಇವತ್ತಿನವರೆಗೆ ಮೋಸ್ಟ್ಲಿ ಎಂಟೈಟ್ ಇದ್ದಾರೆ. ಎಂಟೈಟ್ ಅಂದರೆ ಗಟ್ಟಿಮುಟ್ಟಾಗಿ ಕೂಡಿದ್ದಾರೆ. ಅವ್ರು ಒಡೆಯೋ ಪ್ರಯತ್ನ ಮಾಡ್ತಾರೆ, ಇಲ್ಲಂತಲ್ಲ. ಆ ಒಡೆಯೋ ಪ್ರಯತ್ನದಿಂದ ಉಳಿತಾರ ಅನ್ನೋ ಒಂದು ಪ್ರಶ್ನೆ ಅದ. ಅದೇನೂ ಇರಲಿ. ಇನ್ನು ಮಾತ್ರ ನಮ್ಮ ಕೇಜ್ರಿವಾಲ್ ಇನ್ನಷ್ಟು ಗಟ್ಟಿ ಆಗ್ತಾರೆ ಅನ್ನೋ ಒಂದು ಲೆಕ್ಕದ. ಯಾಕಪ್ಪ ಅಂತಂದ್ರೆ ಅಧಿಕಾರದಾಗ ಇದ್ದಾಗ ಅಧಿಕಾರ ಕಳ್ಕೋಬಾರ್ದು ಅನ್ನೋ ಭಯ ಇರ್ತದೆ. ಈಗ ಹೋಗೇ ಬಿಟ್ಟದ ಅಧಿಕಾರ. ಮತ್ತು ಸ್ವತಃ ತಾವು ಜನರಿಂದ ಮೇಲೆ ಬಂದಂಥವ್ರು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಮೇಲೆ ಬಂದಂಥವ್ರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಹೋರಾಟ ಮಾಡಿದವರು. ಇನ್ನೂ ಹೋಗಿಲ್ಲ ಅವರಲ್ಲಿ. ಅವ್ರು ಇವತ್ತು ಅವಕಾಶಗಳಿದ್ದಾವೆ. ಜೊತೆಗೆ ತಮ್ಮ ಹಿಂದಿನ ತಪ್ಪುಗಳು ತಿದ್ದುಕೊಳ್ಳೋ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದಕ್ಕಿಂತ ಹೆಚ್ಚಿಗೆ ಈಗೇನು ಆಶ್ವಾಸನೆ ಕೊಟ್ಟಿದ್ದಾರೆ, ತಾವು ಮಾಡಿದಂಥ ಕೆಲಸಗಳು ನಡಿಬೇಕು. ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಸನ್ನ, ಫ್ರೀ ನೀರ, ಇವು ನಡೀಲೇಬೇಕು. ಆಮೇಲೆ ಅವ್ರು ಕೊಟ್ಟಂಥ ಎಲ್ಲ ನಡಿಬೇಕು. ಇಲ್ಲಾಂದ್ರೆ ಹೋರಾಟ ಸ್ಟಾರ್ಟ್. ಅದ್ರ ಜೊತೆಗೆ ಇವ್ರು ಮತ್ತಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿಗರು. ಇವ್ರನ್ನ ಸೋಲಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದ. ಅವತ್ತೂ ಈಡೇರಿಸ್ಬೇಕು. ಈಗ ಹೇಳೋದು ಭಾಳ ಸುಲಭ, ಈಡೇರಿಸೋದು ಭಾಳ ಕಷ್ಟ. ಯಾಕೆಂದರೆ ಬಿ ಜೆ ಪಿ ಆಲ್ ಕಾಂಗ್ರೆಸ್, ಹಳೆ ಕಾಂಗ್ರೆಸ್ ಇರಲಿ, ಇವತ್ತಿನ ಕಾಂಗ್ರೆಸ್ ಆಗಲಿ, ಇನ್ನೂ ಭಾಳ ಜನ ಭ್ರಷ್ಟರು ಇದ್ದಾರೆ ಅಲ್ಲಿ. ಹಾಗಾದರೆ ಆ ಮಧ್ಯೆ ಸ್ವಚ್ಛತೆ ಹೇಳ್ತಾ ಇಲ್ಲ. ಅದು ಇವ್ರಿಗಿಂತ ಹೆಚ್ಚು ಭ್ರಷ್ಟರಿದ್ದಾರೆ. ಅವ್ರು ತಮ್ಮ ಪರ್ಸೆಂಟೇಜ್ ಗಿಡವ್ರು ನಾವು ಆ ಪರ್ಸೆಂಟೇಜ್ ಕೊಡಲಿಲ್ಲ ಅಂದರೆ ಸ್ಟಾರ್ಟ್ ಆಗ್ತದೆ. ಅದೇ ಕೊಟ್ಟರು ಅಂತ ಪರ್ಸೆಂಟೇಜ್ ಮಾಡಿ ವ್ಯವಹಾರ ಮಾಡೋದು ಅಂದರೆ ಲಾಸ್ ಆಗ್ತದೆ. ಅದು ಸಾಲದ ಬಜೆಟ್ ಆಗ್ತದೆ. ಸಹಜವಾಗಿ ಅದಕ್ಕೆ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಒಟ್ಟಿನಲ್ಲಿ ಹೆಂಗಾಗಿದ್ದಾರೆ ಕೇಜ್ರಿವಾಲ್ ಅಂತಂದ್ರೆ ಅವ್ರು ನುಂಗ್ಲಿಕ್ಕೂ ಆಗೋದಿಲ್ಲ, ಉಗುಳ್ಲಿಕ್ಕೂ ಆಗೋದಿಲ್ಲ ಬಿ ಜೆ ಪಿಗೆ. ಈಗೇನೋ ಗೆದ್ದಿದ್ದೀವಿ ಅನ್ನೋ ಸಮಾಧಾನ ಅದ ಅವ್ರಿಗೆ. ಪಟಾಕ್ಷಿಂತ ಹಾರಿಸಿದ್ದಾರೆ. ಆರಿಸಲಿ ಗೆದ್ದ ಇರುವಂಥ ಸಹಜದು. ಅದು ತಾವು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ದೆ ಹೋದ್ರೆ ಇದೇ ಕೇಜ್ರಿವಾಲ್ರು ಅವ್ರಿಗೆ ಇನ್ನೊಬ್ಬ ಪಟಾಕ್ಷಿ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ನಿಮಗೇನು ಅನ್ನಿಸ್ತದೆ ರೀ? ಕೇಜ್ರಿವಾಲ್ ಸುಮ್ಮನೆ ಮಲ್ಕೋತಾರೆ ಮನ್ಯಾಗ, ಇಲ್ಲ ಹೊರಬಂದು ಹೋರಾಟ ಮಾಡ್ತಾರೆ? ಯಾರು ಹೋರಾಟ ಮಾಡೋ ಸೂಚನೆ ಕೊಟ್ಟಿದ್ದಾರೆ ನೋಡು. ನೀವು ದೆಹಲಿಯಲ್ಲಿ ವಿರೋಧ ಪಕ್ಷಿಯಾಗಿ ಯಾವ ರೀತಿಯಾಗಿ ಕೇಜ್ರಿವಾಲ್ ಕೆಲಸ ಮಾಡ್ತಾರೆ ನೋಡೋದು ಅಂತ ಹೇಳ್ತಾ, ಅದು ಇದು ನಮ್ಮ ಕಾಂಗ್ರೆಸ್ ಇದೊಂದು ಆದರ್ಶ ಆಗ್ಬೇಕಂತ ಇವತ್ತು ಹೇಳ್ತಾ, ಕಾಂಗ್ರೆಸ್ ಅಥವಾ ಇನ್ನುಳಿದ ಎಲ್ಲ ಪಕ್ಷಗಳಿಗೆ ಈ ಆದರ್ಶ ತೆಗೆದುಕೊಂಡು ಒಟ್ಟಾಗಿ ಇವ್ರು ಹೋರಾಟ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಇಲ್ಲಪ್ಪ ಅಂದರೆ ಈಗ ಹಿಂಗೆ ಇದೇ ರೀತಿ ರಿಸಲ್ಟ್ ಆಗ್ತಾ ಹೋಗುವಂಥದ್ದು ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.